ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಏನ್ ಮಾಡ್ತಿರೋದು ಅಂದ್ರೆ ಅಫ್ಕೋರ್ಸ್ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಕಾಣಿಸ್ತಿರುತ್ತೆ ಏನೇನು ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ಯುವೆಲರಿ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಸೊ ಏನ್ ಜ್ಯುವೆಲರಿ ಅಂದ್ರೆ ಫುಲ್ ಮನೇಲಿ ಒಂದು ನನ್ನ ಮದುವೆ ಸ್ಟಾರ್ಟಿಂಗ್ ಇಂದ ಹಿಡ್ದು ಇಲ್ಲಿ ಗಂಟ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ನಾನು ನಿಮ್ಗೆ ಒಂದೊಂದೇ ತೋರಿಸ್ತೀನಿ ಈ ವ್ಲಾಗಲ್ಲಿ. ತೋರಿಸ್ತೀನಿ, ಒಂದೊಂದೇ ಹಾಕಿ ತೋರಿಸ್ತೀನಿ, ಒಂದೊಂದೇ ನಿಮ್ಗೆ ಅದ್ರದ್ದು ಇನ್ಫಾರ್ಮೇಶನ್ ಕೊಡ್ತೀನಿ ಈ ವ್ಲಾಗಲ್ಲಿ. ಓಕೆನಾ? ನಾನು ಫಸ್ಟ್ ನನ್ನ ಮ್ಯಾರೇಜ್ ಟೈಮಲ್ಲಿ ಯಾವ್ಯಾವ ಜ್ಯುವೆಲರಿ ತೊಗೊಂಡಿದ್ದೆ ಅಂತ ನಿಮ್ಗೆ ತೋರಿಸ್ತೀನಿ. ತುಂಬ ಇದೆ, ಇಲ್ಲ ಎಷ್ಟೊಂದಿದೆ ಜ್ಯುವೆಲರೀಸ್ ಎಲ್ಲ. ಸೊ ನಾನು ಫಸ್ಟ್ ತೊಗೊಂಡಿದ್ದು ನನ್ನ ದಾರೆಗೆ ಕಾಸಿನ ಸರದ್ದು ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದೆ ಇದು. ಬಟ್ ನೋಡಿದ್ರೆ ನಾನು ಅದು ಹಾಕೇ ಇಲ್ಲ. ಕೊನೆಗೆ ಅದೇನಂತಾರೆ ಮನೆಯಿಂದ ಚೌಟ್ರಿಗೆ ಹೋಗೋ ಥರ ಒಂದು ಸೀರೆ ಉಡಿಸ್ತಾರೆ. ಸೊ ಆವಾಗ ನಾನು ಈ ಜ್ಯುವೆಲರಿ ಹಾಕಿದ್ದೆ, ಫುಲ್ ಕಾಸಿನ ಸರದ್ದು. ಆಲ್ಮೋಸ್ಟ್ ಇದು ತೊಗೊಂಡು 3 ಇಯರ್ಸ್ ಮೇಲೆ ಆಯಿತು. 3.5 ಇಯರ್ಸ್ ಆಗ್ತಿದೆ. ಸೊ ಹಿಂಗೆ ಇಟ್ಟಿದ್ದೀನಿ, ಇಷ್ಟು ಒಂಚೂರು ಕಲರ್ ಡಲ್ ಆಗಿಲ್ಲ, ಏನೂ ಇಲ್ಲ, ಶೈನಿಂಗ್ ಹಂಗೆ ಇದೆ. ಸೊ ನಾನಿದು ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ ಒಂದು 2000 ಏನೋ ಕೊಟ್ಟು ತೊಗೊಂಡಿದ್ದೆ. ಇನ್ನೂ ಹಾಗೆ ಇದೆ ಗೈಸ್. ನಾನು ಥ್ರೈಸ್ ಹಾಕಿದ್ದೆ ಅಷ್ಟೇ ಇದು. ಸೊ ಇದೊಂಥರ ಫೇವ್ರೇಟ್ ನನಗೆ. ಇಷ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನಾರ್ಮಲಿ ನೀವು ನೋಡಿರ್ತೀರ ಈ ಇದೊಂದು ವ್ಲಾಗಲ್ಲಿ ಯಾವುದಾದ್ರೂ ಮಂತ್ರಾಲಯಕ್ಕೆ ಹೋದಾಗ ನಾನು ಇದು ತೊಗೊಂಡಿದ್ದು. ಎಷ್ಟು ಅಂದರೆ ಜಸ್ಟ್ 200 ರುಪೀಸು 150 ಅಷ್ಟೇ ನಾನು ಇದು ಕೊಟ್ಟು ತೊಗೊಳಿದ್ದು. ಸೊ ತುಂಬ ಇಷ್ಟ ಆಯಿತು. ಬಟ್ ಇನ್ನೂ ಯಾವ ಸ್ಯಾರೀಸಲ್ಲೂ ಯಾವುದ್ರಲ್ಲೂ ಹಾಕಿಲ್ಲ ನಾನು ಇದು, ಇನ್ನೂ ವೇರ್ ಮಾಡಿಲ್ಲ. ಸೊ ನೋಡುವ ನೆಕ್ಸ್ಟ್ ಯಾವ್ದಾದ್ರು ಔಟ್ಫಿಟ್ಟಿಗೆ ಸೆಟ್ ಆಗೋ ಥರ ನಾನು ಇದನ್ನ ವೇರ್ ಮಾಡ್ತೀನಿ. ಸೊ ಇದು ಬಂದು ನನ್ನ ರಿಸೆಪ್ಷನ್ ಅಂತ. ರಿಸೆಪ್ಷನ್ ಅಂದರೆ ನಾವು ಬೀಗ್ರೂಟ ಮಾಡಿದ್ರು. ಸೊ ಆ ಟೈಮಲ್ಲಿ ನಾನು ಇದನ್ನ ಜ್ಯುವೆಲರಿ ಹಾಕಿ ತೋರಿಸ್ತೀನಿ ಹೆಂಗಿರುತ್ತೆ. ಚೌಕರ್, ಫುಲ್ ಚೌಕರು. ಸೊ ಸಖತ್ತಾಗಿತ್ತು. ಇದು ಜಸ್ಟ್ ಒಂದು 400 500 ಅಷ್ಟೇ ನಾನು ಕೊಟ್ಟು ತೊಗೊಂಡಿದ್ದು. ಸೆಟ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಇಯರಿಂಗ್ಸು ಮತ್ತು ಏನದು ಬೈತಾಲದಿತ್ತು, ಅದೆಲ್ಲೂ ಮಿಸ್ ಆಗಿಬಿಟ್ಟಿದೆ. ಇದೊಂದು ಮಾತ್ರ ಹಾಗೆ ಇಟ್ಕೊಂಡಿದ್ದೀನಿ, ವೈಟ್ ಸೆಟ್ಟು. ಇದು ನಾನು ದುಬೈಲಿ ತೊಗೊಂಡಿದ್ದು. ಇದು ನೋಡಿ ಇಲ್ಲಿದೆ, ಎಷ್ಟಿದೆ, 10 ದರಾಮ್ಸು. 10 ದರಾಮ್ಸ್ ಅಂದರೆ ಇಲ್ಲಿದು ಆಲ್ಮೋಸ್ಟ್ ಒಂದು 200 300 ಬೀಳುತ್ತೆ. ಜಸ್ಟ್ 300 ದುಬೈಲಿ ತೊಗೊಂಡಿದ್ದು. ಸಕ್ಕತ್ತಾಗಿದೆ. ಇನ್ನೂ ವೇರ್ ಮಾಡಿಲ್ಲ ನೋಡಿ, ಹಾಗೆ ಇದೆ. ಇನ್ನೂ ರಿಮೂನೇ ಮಾಡಿಲ್ಲ. ವೇರ್ ಮಾಡಿ ಟ್ರೈ ಮಾಡಬೇಕು ನಾನು. ನೆಕ್ಸ್ಟ್ಗೆ ಯಾವುದಕ್ಕೆ ಸೂಟ್ ಆಗುತ್ತೆ ಅವಾಗ ಹಾಕ್ಕೊಳ್ಳೋಣ. ಇದು ತುಂಬ ಸಖತ್ ಗ್ರ್ಯಾಂಡ್ ಲುಕ್ ಇದೆ ಜ್ಯುವೆಲರಿ ನೋಡಿ. ನೀವು ಇದು ಒಳ್ಳೆ ಸ್ಯಾರಿ ಮೇಲೆ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ಇದು ಬರೀ ಒಂದು ಸಿಂಪಲ್ ಸ್ಯಾರಿ ಹಾಕೊಂಡು ಈ ಥರ ಫುಲ್ ಜ್ಯುವೆಲ್ ಸೆಟ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಇದು ನೋಡಿ, ಇದೂ ಸಖತ್ತಾಗಿದೆ. ಇದ್ದು ವಾಲೆ ಪ್ಲಸ್ ನಮ್ಮ ಮಮ್ಮಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ವಾಯ್ಸ್ ಕೊಡ್ತಿದ್ದಾರೆ, ಬೇಕು ಬೇಕಂತ ಡಿಸ್ಟರ್ಬ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಬಂದ್ಬಿಟ್ಟು ನನಗೆ. ಸೊ ಗೈಸ್, ನೆಕ್ಸ್ಟು ನಾನು ಒಂದು ಕಾಸಿನ ಸರ ತೋರಿಸಿದ್ದೆ, ಇನ್ನೊಂದು ಕಾಸಿನ ಸರ ಇದೆ. ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು. ಇನ್ನು ವೇರೇ ಮಾಡಿಲ್ಲ ಗೈಸ್. ನಾನು ಎಷ್ಟೊಂದು ಜ್ಯುವೆಲರಿ ಹಾಗೆ ಇಟ್ಟಿದ್ದೀನಿ, ಯೂಸ್ ಮಾಡ್ದೇ ಇಟ್ಟಿದ್ದೀನಿ. ತುಂಬ ಇದೆ. ತೋರಿಸ್ತೀನಿ, ನೀವು ಎಷ್ಟು ಯೂಸ್ ಮಾಡಿದ್ದೀನಿ, ಎಷ್ಟು ಯೂಸ್ ಮಾಡಿಲ್ಲ. ಇದೊಂದು ಸಿಂಪಲ್ ಏನಂತಾರೆ ನೆಕ್ ಪೀಸ್ ಥರ, ಲೈಕ್ ಏನಂತಾರೆ ಹಾರ್ಟ್ ಶೇಪ್ದು. ತುಂಬ ಕ್ಯೂಟ್ ಆಗಿದೆ, ಸಿಂಪಲ್ ಎಲಿಗೆಂಟ್ ಆಗಿದೆ. ಏನಾದರೆ ನೀವು ಒಂದು ಜೀನ್ಸ್ ವೇರೋ ಇಲ್ಲ ನಾರ್ಮಲ್ ಕುರ್ತಾನೋ ಇಲ್ಲ ಒಂಥರ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ಹಾಕಿದ್ರೆ ಇದು ಸಖತ್ ಕ್ಯೂಟ್ ಆಗಿರುತ್ತೆ. ಸೊ ನಾನು ಇನ್ನೂ ಇದನ್ನು ವೇರ್ ಮಾಡಿದ್ದೀನಿ, ಇದನ್ನು ವೇರ್ ಮಾಡೇ ಇಲ್ಲ ನಾನಿನ್ನು. ಯಾಕೋ ಇದು ನೋಡಿದಾಗೆಲ್ಲ ವೇರ್ ಮಾಡಬೇಕು ಅನಿಸುತ್ತೆ. ಇಲ್ಲ ಹಾಗೆ ಇಡೋಣ ಹೊಸದತ್ತು. ಇದೆರಡು ನಾನು ದುಬೈಲೇ ತೊಗೊಂಡಿದ್ದು. ಇದು ತುಂಬ ಎಕ್ಸ್ಪೆನ್ಸಿವ್ ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ. ಈ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಎಕ್ಸ್ಪೆನ್ಸಿವ್. ನಾನು ಅಲ್ಲಿದೆ 100 150 ದರಾಮ್ಸು. ಇದು ಬಂದು ಜಸ್ಟ್ ಒಂದು 15 ದರಾಮ್ಸು 10 ದರಾಮ್ಸು. ಇದು ಜಾಸ್ತಿ ಇರುತ್ತೆ. ಸೊ ಇದು ಕಮ್ಮಿ ಇರುತ್ತೆ. ಇದು ಆಲ್ಮೋಸ್ಟ್ 1000 ರುಪೀಸ್ ಏನೋ ಹತ್ತತ್ರ ಬೀಳುತ್ತೆ ಇಂಡಿಯನ್ ರುಪಿಗೆ. ಇದು ಬಂದು ಜಸ್ಟ್ ಒಂದು 200 250 ಆ ಥರ ಬರುತ್ತೆ. ಸೊ ತುಂಬ ಫೇವ್ರೇಟ್ ಕಲೆಕ್ಷನ್ಸಲ್ಲಿ ಅಂದರೆ ಇದು ವೆಸ್ಟರ್ನ್ ಡ್ರೆಸ್, ಒಳ್ಳೆ ವೆಸ್ಟರ್ನ್ ಡ್ರೆಸ್ ತೊಗೊಂಡ್ರೆ ಇದನ್ನು ವೇರ್ ಮಾಡೋಣ ಅಂತ. ಡಿಸೈನರ್ ಸ್ಯಾರೀಸ್ಗೆಲ್ಲ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ ಇದೆಲ್ಲ ಜ್ಯುವೆಲರಿ. ಇದನ್ನು ಜಸ್ಟ್ 10 ದರಾಮ್ಸೇನೋ, 10 ದರಾಮ್ಸು 12 ದರಾಮ್ಸ್ ಅಷ್ಟೇ. ಎಷ್ಟೊಂದು ಜ್ಯುವೆಲರೀಸ್ ತಂದಿದೆ ನಾನು ದುಬೈಯಿಂದ ಹೇಳಬೇಕಂದ್ರೆ. ಮಹಾಲಕ್ಷ್ಮಿ ಲೆವೆಟಲ್ಲಿ ಒಂದು ಏನಂತಾರೆ ಸ್ಟಾಲ್ ಎಲ್ಲ ಹಾಕ್ತಾರಲ್ಲ, ಸೊ ಅವಾಗ ಇದನ್ನು ಪರ್ಚೇಸ್ ಮಾಡಿದ್ದು. ಜಸ್ಟ್ 300 200 ಏನೋ ತೊಗೊಂಡಿದ್ದು ನೋಡಿ. ಸ್ಯಾರೀಸ್ಗೆ, ಸಿಂಪಲ್ ಸ್ಯಾರೀಸ್ಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಈ ಜ್ಯುವೆಲರಿ. ನಾನು ತುಂಬ ಇನ್ನೂ ವೇರ್ ಮಾಡಿಲ್ಲ ನಾನು. ಎಷ್ಟೊಂದು ಜ್ಯುವೆಲರೀಸ್ ವೇರ್ ಮಾಡಲ್ಲ ಜಾಸ್ತಿ. ಈ ಜೀನ್ಸ್ ಎಲ್ಲ ಹಾಕಿ ನಮಗೆ ಟ್ರೆಡಿಷ್ನಲ್ ಹಾಕುವಾಗೆಲ್ಲ ಅದನ್ನು ಹೋಗಿ ನಾರ್ಮಲ್ ಹಾಕೊಂಬಿಡೋಣ ಅಂತ ಸುಮ್ಮನೆ ಆಗ್ಬಿಡ್ತಾವೆ. ಇದು ಮಾತ್ರ ಎಷ್ಟು ಕ್ಯೂಟ್ ಆಗಿದೆ, ನೀವು ನೋಡಿರ್ತೀರ. ಮೊನ್ನೆ ಸ್ಯಾರಿಗೆ ಹಾಕ್ಕೊಂಡಿದ್ದೆ, ವೇರ್ ಮಾಡಿದ್ದೆ.
ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಜಸ್ಟ್ 100 ರುಪೀಸ್ ಅಷ್ಟೇ ನಾನು ಇದನ್ನ ಕೊಟ್ಟಿದ್ದು. ಜಾತ್ರೆ, ಮಾಲೂರು ಜಾತ್ರೆಲಿ ನಾನು ಇದನ್ನ ತಗೊಂಡಿದ್ದು 100 ರುಪೀಸ್ ಅಷ್ಟೇ. ಇದಕ್ಕೆ ಇಯರಿಂಗ್ ಇದೆ, ಸೇಮ್ ಇದೇ ಥರದ್ದು ಇಯರಿಂಗ್ ಇದೆ ಪುಟ್ಟದು. ತುಂಬಾ ಜನ ಕೇಳಿದ್ರಿ ಈ ಜ್ಯುವೆಲರಿ ಅಂತೂ ತುಂಬಾ ಜನ ಕೇಳಿದ್ರಿ, ಎಲ್ಲಿ ತಗೊಂಡಿದ್ದು ಎಷ್ಟು ಅಂತ. ತುಂಬಾ ಚೆನ್ನಾಗಿದೆ ಅಂತ ಕೂಡ ಕಮೆಂಟ್ ಮಾಡಿದ್ರಿ ವ್ಲಾಗಲ್ಲಿ. ನಾನು ಧರ್ಮಸ್ಥಳಕ್ಕೆ ಹೋದಾಗ ಒಂದು ಸ್ಯಾರಿ ಮೇಲೆ ಈ ಜ್ಯುವೆಲರಿನ ವೇರ್ ಮಾಡಿದ್ದೆ, ಜ್ಯುವೆಲರಿಂಗ್ ಮತ್ತೆ ಇಯರಿಂಗ್ ವೇರ್ ಮಾಡಿದ್ದೆ. ಸೊ ಇದು ಬಂದೆ ಕಳೆಕಾಯಿ ಪರ್ಸೆಗೆ ಹೋದಾಗ ನಾನು ಇದೊಂದು ತಗೊಂಡಿದ್ದು. ಜಸ್ಟ್ 100 ಏನೋ 200 ಏನೋ ಕೊಟ್ಟು ತಗೊಂಡಿದ್ದು. ಸೊ ತುಂಬಾ ಸತಿ ವೇರ್ ಮಾಡ್ಬಿಟ್ಟಿದ್ದೀನಿ, ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು. ಇನ್ನೊಂದು ಜ್ಯುವೆಲರಿ ಇದೆ, ಇದು ಮಾತ್ರ ಸಖತ್ ಎಲಿಗೆಂಟ್ ಆಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಜ್ಯುವೆಲರಿ. ಸೊ ಇದು ಬಂದು ನನ್ನ ಸ್ಯಾಮ್ ಅವ್ರ ಯೂಟ್ಯೂಬಿಂದ ನನಗೆ ಇದನ್ನು ಗಿಫ್ಟ್ ಮಾಡಿದ್ದು. ಸಕ್ಕತ್ತಾಗಿದೆ ನೋಡಿ, ತುಂಬ ಎಲಿಗೆಂಟಾಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಟ್ರೆಡಿಷ್ನಲ್ಗೆ ಒಳ್ಳೆ ಜ್ಯುವೆಲರಿ ಇದು ಮತ್ತು ಆ್ಯಕ್ಚುಲಿ ಇದು ಸೆಟ್ಟು ಟೂ ಪೀಸ್ ಥರ ಬಂದಿತ್ತು ನೋಡಿ, ಲೇಯರ್ ಥರ ಬಂದಿತ್ತು. ಇದೊಂದು 2 ಲೇಯರ್ಸ್. ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ, ಇಲ್ಲಿ ಕುತ್ಕೊಂಡು ಇರಿಟೇಟ್ ಮಾಡ್ತಿದ್ದಾರೆ. ನಾನು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ಜ್ಯುವೆಲರಿ ಅಂತ. ಇಲ್ಲಿ ನೋಡ್ಬಿಟ್ಟು ಅದು ಇಲ್ಲ ಇದಿಲ್ಲ ಸುಳ್ಳು ಹೇಳ್ತೀನಿ. ನೋಡ್ತಾ ಇರಿ, ಕಾಯ್ತಾ ಇರಿ, ಟಚ್ ಕೂಡ ಮಾಡಬೇಡಿ ನಂದು. ನಾನು ಇದನ್ನು ತೋರಿಸ್ತಾ ಇದ್ದೀನಿ, ಇದು ಸಿಂಪಲ್, ಇದನ್ನು ಜಸ್ಟ್ 100 ರುಪೀಸ್ ಅಷ್ಟೇ ನಾನು ಕೊಟ್ಟಿದ್ದು. ಮಾಲೂರು ಜಾತ್ರೆಯಲ್ಲಿ ತುಂಬ ಇಷ್ಟ ಆಯ್ತು ಅಂತ. ನೋಡಿ ಇನ್ನೂ ರಿಮೂವ್ನೇ ಮಾಡಿಲ್ಲ ಕವರು. ಸೊ ನೋಡುವ ಯಾವುದಕ್ಕಾದ್ರೂ ಒಳ್ಳೆ ಕುರ್ತಾ, ಇದಕ್ಕೆ ಈ ಜ್ಯುವೆಲರಿಗೆ ನಾನು ಕುರ್ತಾ ಹೊಸದು ತಗೊಂಡು ಸೆಟ್ ಮಾಡಿ ವೇರ್ ಮಾಡಬೇಕು. ಇದೊಂದು ಲಕ್ಷ್ಮಿದು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮ್ಯಾರೇಜಿಗೆ ಅಂತಾನೆ ಅವಳ ಮದುವೆಗೆ ಹಾಕೋಬೇಕು ಒಳ್ಳೆ ಜ್ಯುವೆಲರಿ ಅಂದ್ಬಿಟ್ಟು ನಾನು ಇದನ್ನೊಂದು ಬೈ ಮಾಡಿದ್ದು. ಇದು ತುಂಬ ಎಕ್ಸ್ಪೆನ್ಸಿವ್. ಫಸ್ಟ್ ಟೈಮ್ ನಾನು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡಿರೋದಂದರೆ ಇದೆ. ಲೈಕ್ 1500. ಇದೊಂದು ಲಾಂಗ್ ಚೈನಿಗೇನೆ 1500 1800 ಕೊಟ್ಟಿದ್ದೆ ನಾನು ಇಷ್ಟೊಂದು. ಸೊ ಇನ್ನು ಯಾವ ಜ್ಯುವೆಲರಿಗೂ ನಾನು 1000 ಮೇಲೆ ಬೈಯೇ ಮಾಡಿರೋ. 4-5 ಟೈಮ್ಸ್ ಹಾಕಿದ್ದೀನಿ. ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಟ್ರೆಡಿಷ್ನಲ್ ಲುಕ್ಗೆ ಸಖತ್ತಾಗಿರುತ್ತೆ ಅಂತ. ತುಂಬ ಸಕ್ಕತ್ತಾಗಿದೆ. ಇದೆಲ್ಲ ತೊಗೊಂಡಿದ್ದಂತ ಜ್ಞಾಪನ ಬರ್ತಿಲ್ಲ. ತುಂಬ ಒಂದು ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ನಾನು ತೊಗೊಂಡಿದ್ದೆ. ಆ ಸೀರೆ ಯಾವುದಂದ್ರೆ ನಮ್ಮ ಮಮ್ಮಿ ಹಾಕಿದಾರಲ್ಲ ಅದು ನಂದೇ ಸ್ಯಾರಿ. ಅದು ನನ್ನ ಸ್ಯಾರಿಗೆ ಅಂತ ನಾನು ಮ್ಯಾಚ್ ಹಾಕೋಕ್ಕೆ ಅಂತ ಬೈ ಮಾಡಿದ್ದು. ಸೊ ನೋಡಿ ಸಕ್ಕತ್ತಾಗಿದೆ. ಒಂದ್ಸತಿ ಹಾಕಿದ್ದೆ ಅಷ್ಟೇ, ಒಂದ್ಸತಿ ವೇರ್ ಮಾಡಿದ್ದೆ. ನಾನು ತೊಗೊಂಡಿದ್ದು ಮಂತ್ರಾಲಯದಲ್ಲಿ. ಇದು ಸಕ್ಕತ್ತಾಗಿದೆ, ಇನ್ನೂ ವೇರ್ ಮಾಡಿಲ್ಲ. ಇದು ಬಂದು ಚೌಕರು. ಇದನ್ನು ನಾನು ಇವಾಗ ಲಕ್ಷ್ಮೀದು ಒಂದು ಪೆಂಡೆಂಟ್ ಲಾಂಗ್ ಚೈನ್ ತೋರಿಸಿದ್ನಲ್ಲ ಅದ್ರ ಜೊತೆನೇ ಇದನ್ನು ತೊಗೊಂಡಿದ್ದು. ಇದನ್ನು ಒಂದು 1200 ಏನೋ ಕೊಟ್ಟು ತೊಗೊಂಡಿದ್ದು. ಬಟ್ ಇದು ಏನೋ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ತೊಗೊಂಡೆ. ಬಟ್ ಯೂಸ್ ಮಾಡಿದ್ದೀನಿ, ಇಟ್ ಈಸ್ ವರ್ತ್. ನಾನು 1000 ರುಪೀಸ್ ಕೊಟ್ಟಿದ್ರು ವರ್ತ್ ಇತ್ತು. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಲರು ಮತ್ತು ಸ್ಟೋನ್ ಇದುವರೆಗೂ ಏನೂ ಬಿದ್ದೋಗಿಲ್ಲ, ಬಟ್ ಚೆನ್ನಾಗಿದೆ. ಇದನ್ನು ನಾನು ತೊಗೊಂಡಿದ್ದು ಮಲ್ಲೇಶ್ವರಮಲ್ಲೇ. ನಾನು ನಮ್ಮ ಮಮ್ಮಿ ತುಂಬ ಸುತ್ತಾಡ್ತಿದ್ವಿ, ಲೈಕ್ ಜ್ಯುವೆಲರೀಸ್ ಇರಲಿ, ಶಾಪಿಂಗ್ ಇರಲಿ, ಜಾಸ್ತಿ ಮಲ್ಲೇಶ್ವರಂಗೆ ಹೋಗ್ತಿದ್ವಿ. ಸೊ ಇವಾಗ ಜಾಸ್ತಿ ಜಯನಗರ್ಗೆ ಹೋಗ್ತೀನಿ ಅಷ್ಟೇ. ಸೊ ಹತ್ರ ಎಲ್ಲಿದೆ ಅಲ್ಲಿ ಹೋಗ್ತೀವಿ, ತುಂಬ ಕಮ್ಮಿ. ಇದು ನೋಡಿ, ಇದನ್ನು ಹಾಕಿ ತೋರಿಸ್ತೀನಿ. ಸೊ ಗೈಸ್ ಇದು ನೋಡಿ, ತುಂಬ ಚೀಪ್ ಅನಿಸುತ್ತೆ. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಒಂದೊಳ್ಳೆ ರೇಷ್ಮೆ ಸೀರೆಗೆ ಇದು ಮುಂದೆ ಒಂದು ಸಿಂಪಲ್ ಆಗಿ ವೇರ್ ಮಾಡಿದ್ರೆ ಸಖತ್ ಲುಕ್ ಇರುತ್ತೆ. ಜಸ್ಟ್ 100 ರುಪೀಸ್ ಅಷ್ಟೇ ನಾನು ಇದು ಕೊಟ್ಟಿದ್ದು ಬೈ ಮಾಡಿದ್ದು. ಇದು ನಮ್ಮ ಆವಳಹಳ್ಳಿ ಜಾತ್ರೆ, ನಮ್ಮ ಇವಾಗಿರೋ ಮನೆ ಹತ್ರನೇ ಆವಳಹಳ್ಳಿ ಒಂದಿತ್ತು. ನೀವು ನೋಡಿರ್ತೀರ, ವ್ಲಾಗ್ ಹಾಕಿಲ್ಲ ಅನ್ಸುತ್ತೆ, ಸಾರಿ ನಾನು ರೀಲ್ ಹಾಕಿದ್ದೆ, ಅಲ್ಲಿ ನಾನು ಇದನ್ನು ಬೈ ಮಾಡಿದ್ದು ಜಸ್ಟ್ 100 ರುಪೀಸು. ಮೀಶೋದಲ್ಲಿ ಏನೋ ಆರ್ಡ್ರ್ ಮಾಡಿದ್ದೆ ನಾನು, ಇಲ್ಲ ನೈಕ್ಯಾದಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಒಂದ್ಸತಿ. ಫುಲ್ಲು ಲಿಪ್ಸ್ಟಿಕ್ಕು ಸ್ವಲ್ಪ ಎಲ್ಲ ಆಕ್ಸೆಸರೀಸ್ ತೊಗೊಳ್ಳುವಾಗ ಏನೋ ಒಂದು ಆವಾಗ ತೊಗೊಂಡಿದ್ದೆ. ಇದು ಇಯರಿಂಗ್ ಇಲ್ಲ, ಎಲ್ಲ ಮಿಸ್ ಆಗಿದೆ. ಅದು ತುಂಬ ಕಮ್ಮಿ ಪ್ರೈಸಲ್ಲಿ ತೊಗೊಂಡಿದ್ದು. ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ಎಷ್ಟು ರೂಪಾಯಿ ಕೊಟ್ಟಿರ್ಬೋದು ಅಂತ. ನಾನಿದು ಬೈ ಮಾಡಿದ್ದು ಮೈಸೂರು ದಸರಾಕ್ಕೆ ಹೋಗಿದ್ರೆ ಅವತ್ತೊಂದು ದಿವಸ ಅಲ್ಲ, ಒಂದು ಮೈಸೂರು ದಸರಾ ಆಗಿ ಒಂದು 1 ವೀಕ್ ಆಗಿತ್ತು. ಅದಾದ್ಮೇಲೆ ಒಂದು ಸತಿ ಹೋಗಿದ್ದೆ, ಆವಾಗ ನಾನು ಇದನ್ನು ತೊಗೊಂಡಿದ್ದು ಜಸ್ಟ್ 50 ರುಪೀಸ್ ಕೊಟ್ಟು ನಾನು ಬೈ ಮಾಡಿದ್ದೆ ಇದನ್ನು. ಅದಕ್ಕೆ ಹಾಗೆ ಇಟ್ಕೊಂಡಿದ್ದೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಇದೊಂದು ಸಿಂಪಲ್ ಲಾಂಗ್ ಚೈನ್ ಹಾಕೊಂಡ್ಬಿಟ್ಟು ಒಂದು ಪುಟ್ಟ ಇಯರಿಂಗ್ ಹಾಕೊಂಡ್ರೆ ಜುಮ್ಕ ಸಕ್ಕತ್ ಎಲಿಗೆಂಟಾಗಿ ಕಾಣಿಸುತ್ತೆ. ಒಳ್ಳೆ ಟ್ರೆಡಿಷ್ನಲ್ ಸ್ಯಾರೀಸಲ್ಲಿ ಮಾತ್ರ ಸಕ್ಕತ್ತಾಗಿದೆ, ತುಂಬ ಕ್ಯೂಟಾಗಿದೆ. ಇದು ನೋಡಿ, ಸಿಂಪಲ್ ಒಂದು ಸ್ಯಾರಿ ಲುಕ್ ಅಂತೂ ಈ ಕಾಟನ್ ಸ್ಯಾರಿ ಇಲ್ಲ ಒಂದು ನಾರ್ಮಲ್ ಟಿಶ್ಯೂ ಸ್ಯಾರಿ ಆ ಥರ ಎಲ್ಲ ಹಾಕಿದಾಗ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ನಾನು ಬೈ ಮಾಡಿಲ್ಲ, ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಮ್ಮ ನನಗೆ ಕೊಟ್ಟಿದ್ದು ಗಿಫ್ಟಾಗಿ, ಬರ್ಡೇ ಗಿಫ್ಟಾಗಿ. ಸೊ ಸಖತ್ ಕ್ಯೂಟಾಗಿ. ಇದು ಸಿಂಪಲ್ 100 ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದು. ಯಾವುದೋ ಜಾತ್ರೆಯಲ್ಲೋ ಏನೋ ನಾರ್ಮಲ್ ಸೇಲ್ ಇದ್ರಲ್ಲಿ ಏನೋ ತೊಗೊಂಡಿರ್ತೀನಿ. ಸೊ
ಸೊ ಜಸ್ಟ್ 100 ರುಪೀಸ್. ಅದು ನನ್ನ ಪ್ರೈಸ್ ಗ್ಯಾಪ್ನ ಇದೆ, ಬಟ್ ಯಾವ ಜಾಗ ಅಂತ ಗ್ಯಾಪ್ನ ಬರ್ತಿಲ್ಲ. ಇದೂ ಅಷ್ಟೇ, ಇದು ಅವರ ವೈಟ್ ಸೆಟ್ ಥರ ಸಕ್ಕತ್ತಾಗಿದೆ. ಇದು ಒಂದೊಳ್ಳೆ ವರ್ಕ್ ಸ್ಯಾರೀಸ್ ಹಾಕೊಂಡ್ರೆ, ಡಿಸೈನರ್ಸ್ ಫುಲ್ ವರ್ಕ್ ಚಿಮ್ಕೀಸ್ ಅಂದು ಶೈನಿ ಸ್ಯಾರೀಸ್ ಹಾಕೊಂಡ್ರೆ ಇದು ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ನಾನು ಇನ್ನೂ ಒಂದ್ಸತಿ ಏನೋ ಹಾಕಿದ್ದೆ ಅಷ್ಟೇ. ಇದು ಇವಾಗೆಲ್ಲ ನಾನು ಜ್ಯುವೆಲರೀಸ್ ತೋರಿಸ್ದೆ, ಬರೀ ಅದು ರಿಲೇಟೆಡ್ ಏನಂತಾರೆ ಸ್ಯಾರೀಸ್ ಮೇಲೆ, ಕುರ್ತಾಸ್ ಮೇಲೆ, ಟ್ರೆಡಿಷ್ನಲ್ ವೇರ್ಸ್ದೆಲ್ಲ ಎಲ್ಲ ಜ್ಯುವೆಲರೀಸ್ ತೋರಿಸಿದ್ದೀನಿ. ಗೋಲ್ಡ್ ಪ್ಲೇಟೆಡ್ ಎಲ್ಲ, ಕೆಲವೊಂದು ವೈಟ್ ಸ್ಟೋನ್ಸ್ ಎಲ್ಲ ತೋರಿಸ್ತಿದ್ದೀನಿ. ಇವಾಗ ನಾನು ತೋರಿಸ್ತಿರೋದು ಬಂದು ಈ ಜೀನ್ಸ್ ಮೇಲೆ, ಒನ್ ಪೀಸ್ ಮೇಲೆ. ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದು ಹಿಂಗಿದೆ ಅಲ್ಲ, ಹಿಂಗೆ ಹಾಕೊಳ್ಳೋದು. ಫ್ಯಾನ್ಸಿ ಡ್ರೆಸ್ಸಸ್ ಎಲ್ಲ ಹಾಕಿದಾಗ ಒಂಥರ ಸಕ್ಕತ್ತಾಗಿರುತ್ತೆ. ದುಬೈಲಿ ತುಂಬ ಕಮ್ಮಿ ಗೈಸ್, ಜ್ಯುವೆಲರೀಸ್ ಮಾತ್ರ ತುಂಬ ಕಮ್ಮಿ ದುಬೈಲಿ. ನೋಡಿ ಸಖತ್ ಇಷ್ಟ. ನಾನು ನೋಡಿ ಇನ್ನೂ ವೇರೇ ಮಾಡಿಲ್ಲ, ತುಂಬ ಜ್ಯುವೆಲರೀಸ್ ವೇರ್ ಮಾಡಿಲ್ಲ. ಇದು ಚೆನ್ನಾಗಿದೆ ಎಲ್ಲ. ನೋಡಿ ನಾನು ಸ್ವಲ್ಪ ಕೇರ್ಲೆಸ್ಸು. ಒಂದು 6 dirhams 7 dirhams ಎಲ್ಲ ನಾನು ತೊಗೊಂಡಿದ್ದು ದುಬೈಲ. ಒಂದು ಹೋಲ್ಸೇಲ್ ಇದೆ, ನೀವು ದುಬೈಗೆ ಹೋದರೆ ನೋಡಿ ಡೇ ಟು ಡೇ ಅಂತ ಇರುತ್ತೆ. ಅದು 24 hours ಓಪನ್ ಇರುತ್ತೆ ದುಬೈಲಿ. ಡೇ ಟು ಡೇ ಅಲ್ಲಿ ನೀವು ಯಾವಾಗ ಬೇಕಾದರೂ ಹೋದ್ರೂ ಅಲ್ಲಿ ಕಮ್ಮಿ, ಡೇ ಟು ಡೇ ಅಲ್ಲಿ. ಸೊ ನಾನು ಅದಕ್ಕೆ ಅಲ್ಲಿ ಬೈ ಮಾಡಿದ್ದು ಜ್ಯುವೆಲರಿ. ಇದೇನಂದರೆ ಈ ಜೀವ ಅಂತ ಇದೆಯಲ್ಲ, ಸೊ ಅಲ್ಲಿ ನಾನು ಇದನ್ನು ಬೈ ಮಾಡಿದ್ದು. ಇದೆಯಾ, ಸೊ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಇದು ಜಸ್ಟ್ 1500 1800 ತೊಗೊಂಡಿದ್ದು ನಾನಿದು. ಪಾಂಡಿಚೇರಿಗೆ ಹೋಗಿ ಮುಂಚೆ ತೊಗೊಂಡಿದ್ದೆ ಇದು. ನಾನು ಪೀಸ್ ತೋರಿಸ್ತಿರೋದು ಬಂದು ಒಂದು ಏನಂತೆ ಫ್ರಾಕ್ಸ್ ಹಾಕಿದಾಗ ಸಖತ್ತಾಗಿ ಕಾಣಿಸುತ್ತೆ. ಒಂದು ಮಿನಿ ಫ್ರಾಕ್ಸ್, ಶಾರ್ಟ್ ಫ್ರಾಕ್ಸ್ ಹಾಕಿದಾಗ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ. ನಾನು ಇದನ್ನು ತೊಗೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಇದು ಬ್ರಾಸ್ಲೆಟ್ ಬೇರೆ ಇತ್ತು, ಐ ಮಿಸ್ಡ್ ಇಟ್, ಎಲ್ಲೋ ಕಳ್ದಾಕೊಂಡ್ಬಿಟ್ಟೆ ದುಬೈಲಿ. ಇದನ್ನು ಮಾತ್ರ ಹಂಗೆ ಉಳ್ದೈತೆ. ಇದ್ರದ್ದೇ ಮ್ಯಾಚಿಂಗೇ ನಾನು ಬ್ರಾಸ್ಲೆಟ್ ತೊಗೊಂಡಿದ್ದೆ, ಸೇಮ್ ಫ್ಲವರ್ದು. ಸಖತ್ತಿದೆ ನೋಡಿ, ಇದು ಸಖತ್ ಕ್ಯೂಟಾಗಿದೆ. ಸೊ ಇದು ಜಸ್ಟ್ ನಾನು ಕೊಟ್ಟಿದ್ದು 150 ರುಪೀಸ್. ಇದು ಸೊ ತೋರ್ಸಕ್ಕೆ ಬಂತು ನೋಡಿ, ಫುಲ್ ಮೆಸ್ ಆಗಿಬಿಟ್ಟಿದೆ. ಸೊ 3 ಇಯರಿಂಗ್ಸ್ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ, ಬಟ್ ಇರೋ ಕಲೆಕ್ಷನ್ಸೇ ತುಂಬ ಚೆನ್ನಾಗಿದೆ ಇಯರಿಂಗ್ಸು. ಒಂದು ಏನಂತಾರೆ ಕೊಳಲ್ದು ಇಟ್ಕೊಂಡಿರೋ ಥರ ಒಂದು ಇಯರಿಂಗ್ ಇದೆ, ಸಖತ್ತಾಗಿದೆ. ನನಗೆ ಇಷ್ಟ ಆಯಿತು, ಬಟ್ ಒಂದ್ಸತಿ ಏನೋ ವೇರ್ ಮಾಡಿದ್ದು. ಇದು ನೀವೇನು ನೆಕ್ ಪೀಸ್ ಹಾಕೋದೇ ಬೇಡ, ಒಳ್ಳೆ ಡಿಸೈನರ್ ಸ್ಯಾರಿ ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ರೆ ಫುಲ್ ಸಖತ್ ಜ್ಯುವೆಲರಿ. ಏನೊಂದು ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಈ ಇಯರಿಂಗು ಸಖತ್ ಕ್ಯೂಟಾಗಿದೆ. ಸೊ ದಿಸ್ ಆಲ್ಸೋ ನೈಸ್. ಈ ಇಯರಿಂಗು ಅಷ್ಟೇ 100 ರುಪೀಸ್ ಏನೋ. ಇನ್ನೊಂದು ತೋರಿಸ್ತೀನಿ. ಈ ಜುಮ್ಕಾ ಮಾತ್ರ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನ್ನ ಚಿಕ್ಕಮ್ಮ, ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ, ಅವರು ನನಗೆ ಬರ್ಡೇ ಗಿಫ್ಟ್ ಮಾಡಿದ್ದು ಇಯರಿಂಗ್. ತುಂಬ ನಮ್ಮ ಬ್ರದರ್ ಇಲ್ಲ ತಂದು ಕೊಟ್ಟಿದ್ದು. ಸಖತ್ ಕ್ಯೂಟಾಗಿದೆ ನೋಡಿ. ಇದು ವೇರ್ ಮಾಡಿಲ್ಲ, ಒಂದ್ಸತಿ ಆದರೂ ವೇರ್ ಮಾಡಬೇಕು. ನಾನು ಅವಾಗಿಂದ ವಿಡಿಯೋ ಮಾಡೋ ನನಗೆ ಅಬ್ಸರ್ವೇ ಮಾಡಿಲ್ಲ ನೋಡಿ. ಒಂದು ಕಿವಿಗೆ ಹಾಕಿದ್ದು, ಇನ್ನೊಂದು ಕಿವಿಗೆ ವಾಲೆನೇ ಹಾಕಿರಲಿಲ್ಲ. ಜಯನಗರಲ್ಲಿ ಏನೋ ಜಯನಗರಲ್ಲಿ ತೊಗೊಂಡಿದ್ದು. ಜಯನಗರ್ ಫುಲ್ ಸ್ಟ್ರೀಟ್ಸ್ ಇರುತ್ತೆ ನೋಡಿ, ಅಲ್ಲಿ ಇಯರಿಂಗ್ಸ್ ಇದ್ರಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ. ಇದು ಕಮರ್ಷಿಯಲ್ ಸ್ಟ್ರೀಟ್, ಐ ರಿಮೆಂಬರ್. ಇದು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು ನೋಡಿ. ಇದು ಸಕ್ಕತ್ತಾಗಿದೆ, ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನೀವೇನು ನೆಕ್ ಪೀಸ್ ಹಾಕಬಾರ್ದು, ಬರೀ ಇದನ್ನು ಹಿಂಗೆ ಹಾಕ್ಕೊಂಡ್ರೆ ಸಖತ್ ಕ್ಯೂಟಾಗಿರುತ್ತೆ. ಅವಾಗಲೇ ನಾನು ಸಿಲ್ವರ್ ಪ್ಲೇಟೆಡ್ ಇಯರಿಂಗ್ಸ್ ತೋರಿಸಿದ್ದೆ. ಸೊ ನಾನು ಇವಾಗ ಗೋಲ್ಡ್ ಪ್ಲೇಟೆಡ್ ತೋರಿಸ್ತಾ ಇದ್ದೀನಿ. ನೋಡಿ ಇದೊಂದು ಜುಮ್ಕಾದು. ಸೊ ಟ್ರೆಡಿಷ್ನಲ್ಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಇದೊಂದಿದೆ. ಆಮೇಲೆ ನನ್ನ ಹತ್ರ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರೀಸ್ ಅಷ್ಟೊಂದಿಲ್ಲ, ಇಯರಿಂಗ್ಸ್ ಎಸ್ಪೆಷಲಿ. ಸೊ ಒಂದು 3 ಏನೋ ಇದೆ, 3 or 4 ಇದೆ ನೋಡಿ ಅಷ್ಟೇ. ಇದೊಂದಿದೆ, ಇದೊಂದು 2 3 ಅಷ್ಟೇ ಇರೋದು ನನ್ನ ಹತ್ರ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಯಾವ್ಯಾವ ಥರ ಜ್ಯುವೆಲರೀಸ್ ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮಾಡಿ. ಸೊ ಹೇಳಿದ್ನಲ್ಲ, ತುಂಬ ಇದೆ, ದುಬೈದು ತೊಗೊಂಡಿದೆ, ಎಲ್ಲ ಮಿಕ್ಸಪ್. ಸೊ ಎಷ್ಟೊಂದು ಜ್ಯುವೆಲರೀಸ್ ನಾನು ವೇರೇ ಮಾಡಿಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ್ಯಾವ ಥರ ವ್ಲಾಗ್ ಬೇಕು ಅಂತ ಹೇಳಿ.